ಎಲ್ಲರಿಗೂ ಶುಭೋದಯ. ಬೆಳಗ್ಗೆನೇ ಏನು ಮಾಡ್ತಾಯಿದ್ದೇನೆ ಅಂದರೆ ಟೀ ಮಾಡ್ತಾಯಿದ್ದೀನಿ. ಎಲ್ರಿಗೂ ಗೊತ್ತು, ತುಂಬ ಚಳಿ ಇದ್ದಾಗ ಬೆಸ್ಟ್ ನಮಗೆ ಗರಂ ಕೊಡೋದು ಈ ಟೀ. ಟೀ ಎಲ್ರಿಗೂ ಮಾಡೋಕ್ಕೆ ಬರಲ್ಲ ಅಂತಿಲ್ಲ, ಎಲ್ರಿಗೂ ಟೀ ಮಾಡೋಕ್ಕೆ ಬರುತ್ತೆ. ಅದೇನು ವಿಡಿಯೋ ನೋಡಿ ಮಾಡ್ಬೇಕಂತಿಲ್ಲ. ಬಟ್ ಈಗ ರೀಸೆಂಟಾಗಿ ಒಂದು ಧಾರಾವಾಹಿ ನೋಡಿದ್ದೇನೆ, ಶ್ರೀಗಂಧದ ಗುಡಿ. ಅದರೊಳಗೆ ಹೀರೋಯಿನಿಗೆ ಟೀ ಮಾಡೋಕ್ಕೆ ಬರಲ್ಲ ಅಂತ ಗೊತ್ತಾದಮೇಲೆ ಇವಾಗಿನ ಕಾಲದಲ್ಲಿ ಟೀ ಮಾಡೋದೂ ಬೇಕಾಗುತ್ತೆ, ಹೆಂಗೆ ಮಾಡ್ಬೇಕಂತ ಕಲಿಯಬೇಕಾಗುತ್ತೆ ಅಂತ ಇರಲಿ. ಇದ್ರ ಜೊತೆ ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ. ಬಟ್ ಇದು ರಿಯಲ್ ಇನ್ಸಿಡೆಂಟು ನನ್ನ ಜೊತೆ ಆಗಿದ್ದು. ಅದೇನಪ್ಪ ಅಂತಂದ್ರೆ, ನಾವು ಫ್ಯಾಮಿಲಿ ಸಮೇತ ಇಲ್ಲಿ ದುಬೈಯಲ್ಲಿ ಒಂದು ಮೆಗಾ ಮಾಲ್ ಅಂತಿದೆ, ಮೆಗಾ ಮಾಲಿಗೆ ಹೋಗಿದ್ವಿ. ಸೊ ಅಲ್ಲೇನಾಯ್ತಂದರೆ ನೈಟು 9 ಗಂಟೆಗೆಲ್ಲ ಡಿನ್ನರ್ ಟೈಮ್ ಅಲ್ವಾ. ಸೊ ನಾವು ಅಲ್ಲೇ ಫುಡ್ ಕೋರ್ಟ್ ಇರುತ್ತಲ್ಲ, ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋದಾಗ ಹ್ಯಾಂಡ್ ವಾಶ್ ಮಾಡ್ಬೇಕಂತ ಅಲ್ಲಿ ಹೋಗಿದ್ವಿ ವಾಶ್ರೂಮ್ಗೆ ಮಕ್ಕಳನ್ನ ಕರ್ಕೊಂಡು. ಸೊ ನಾ ಅಲ್ಲಿ ಏನು ಮಾಡಿದ್ದೀನಿ, ಹ್ಯಾಂಡ್ ವಾಶ್ ಮಾಡುವಾಗ ಫೋನ್ನ ಅಲ್ಲೇ ವಾಶ್ರೂಮಲ್ಲಿಟ್ಟು ವಾಪಸ್ ಬಂದುಬಿಟ್ಟಿದ್ದೀನಿ. ಎಷ್ಟು 9 ಗಂಟೆ ಅಥವಾ 9:30 ಆಗಿತ್ತು. ಸೊ ಇಷ್ಟು ವಾಪಸ್ ಬಂದಾಗ ಆಲ್ಮೋಸ್ಟು ನನಗೆ ರಿಲೈಸ್ ಆಗಿದ್ದು, ನನ್ನ ಹತ್ರ ಫೋನ್ ಇಲ್ಲ ಅಂತ ರಿಲೈಸ್ ಆಗಿದ್ದು 11 o'clock. 11 ಗಂಟೆಗೆ ಗೊತ್ತಾಯಿತು. ಆಮೇಲೆ ನಾನು ನಮ್ಮ ಹಸ್ಬೆಂಡ್ ಕೇಳಿದೆ, ಹಿಂಗೆ ಫೋನು ನಾನು ಲಾಸ್ಟ್ ಟೈಮು ವಾಶ್ರೂಮ್ ಹೋದಾಗ ಇಟ್ಟಿದ್ದು ನೆನಪು ನನಗೆ. ಸೊ ವಾಶ್ರೂಮಲ್ಲಿ ಹೋದಾಗ ಅಲ್ಲಿ ಗೊತ್ತಾಯಿತು 10 o'clock ಸೆಕ್ಯೂರಿಟಿಯಲ್ಲಿದ್ದು ಸೆಕ್ಯೂರಿಟಿ ಗಾರ್ಡು ಚೇಂಜ್ ಆಗಿದೆ, ಲೇಡಿ ಸೆಕ್ಯೂರಿಟಿ ಗಾರ್ಡ್ ಅಂತ. ಸೊ ನಾವು ಆಮೇಲೆ ಹೇಳಿದೆ, ನಿನ್ಗಿಂತ ಮುಂಚೆ ಇರೋ ಸೆಕ್ಯೂರಿಟಿ ಗಾರ್ಡ್ ಇಲ್ಲಿ, ನಾನು ಫೋನ್ ಮಿಸ್ ಈ ಥರ ಇಲ್ಲಿ ಬಿಟ್ಟು ಹೋಗಿದ್ದೀನಿ ಅಂತ ಹೇಳಿದೆ. ಸೊ ಅವರಿಗೆ ವಾಕಿ ಟಾಕಿ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ, ಈ ಥರ ನಿಂಗೆ ಫೋನ್ ಸಿಕ್ಕಿತ್ತಲ್ಲ, ಅವ್ರು ಬಂದಿದ್ದಾರೆ ಅಂತ. ಸೊ ಅವರು ಕೆಳಗೆ ಗ್ರೌಂಡ್ ಫ್ಲೋರ್ ಡ್ಯೂಟಿ ಮುಗ್ದಿತ್ತಲ್ಲ, ಹೋಗ್ತಾಯಿದ್ರು. ಸೊ ಅವರು ವಾಪಸ್ ಬಂದರು. ಆಮೇಲೆ ನಂಗೆ ಅಲ್ಲೇ ಆಫೀಸ್ ಇರುತ್ತಲ್ಲ, ಅವ್ರದ್ದು ಸ್ಟಾಫ್ ರೂಮ್ ಇರುತ್ತಲ್ಲ, ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಫೋನ್ ತೊಗೊಂಬಂದರು. ಸೊ ಅದರಲ್ಲಿ ಕೇಳಿದ್ರು, ಇದು ನಿಂದೆ ಫೋನಾ ಏನಂತ. ನಾನು ಹೇಳಿದೆ, ಅಲ್ಲಿಗೆ ಫಸ್ಟ್ ಸ್ಕ್ರೀನ್ ಲಾಕ್ ಮೇಲೆ ಇದು ಫೋಟೋಸ್ ಇದೆಯಲ್ಲ, ಅದು ನಂದು ಮಕ್ಕಳ ಫೋಟೋ ಇದೆ, 2 ಮಕ್ಕಳು ಇಲ್ಲೇ ಇದ್ದಾರೆ ನೋಡಿ ನನ್ನ ಜೊತೆ ಅಂತ ತೋರಿಸ್ದೆ. ಸರಿ, ಬಟ್ ನಿನ್ನ ಪಾಸ್ವರ್ಡ್ ಹೇಳ್ಬೇಕು ಅಂದರೆ ನಾನು ಕೊಡ್ತೀನಿ ಅಂತಂದ್ರೆ ಅವ್ರು ಇಂಗ್ಲೀಷಲ್ಲಿ. ಸೊ ನಾನು ಹೇಳಿದೆ, ಓಕೆ ಇದೇ ಪಾಸ್ವರ್ಡು ಅಂತ ನಂಬರು. ಸೊ ಅವರು ಲಾಕ್ ಓಪನ್ ಮಾಡಿ ನನ್ನ ಫೋನ್ ತೊಗೊಂಡೆ. ಇದು ಇಲ್ಲೇ ಆಗಿರೋ ಇನ್ಸಿಡೆಂಟು. ಸೊ ಇವಾಗ ಅದೇ ಫೋನಿಂದನೇ ಈ ವಿಡಿಯೋ ರೆಕಾರ್ಡ್ ಮಾಡಿದ್ದು. ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ಆಗಿತ್ತು. ಅದು ಯಾವಾಗಾಗಿದೆ ಅಂದರೆ 2018. ಸೊ ಇದು ಇವಾಗಿನ ಸ್ಟೋರಿಗಳದಲ್ಲ. 2018 ಆಗಿರೋ ಸ್ಟೋರಿ ಏನಂದರೆ, ನಾ ಇಂಡಿಯಾದಲ್ಲಿದ್ದಾಗ ಅವಾಗ ನನ್ನ ಮ್ಯಾರೇಜ್ ಫಿಕ್ಸ್ ಆಗಿರುತ್ತೆ 2018. ಸೊ ಮ್ಯಾರೇಜ್ ಅಂತ ಗೋಲ್ಡ್ ಶಾಪಿಂಗ್ ಎಲ್ಲ ಇರುತ್ತಲ್ಲ. ಸೊ ನಾವು ಗೋಲ್ಡ್ ಶಾಪಿಂಗ್ ಅಂತ ಅಲ್ಲಿ ಕರ್ನಾಟಕದಾಗೆ ಬಿಜಾಪುರ ಜಿಲ್ಲಾ ಅಂತಿದೆಯಲ್ಲ, ಬಿಜಾಪುರ ಜಿಲ್ಲಾದಲ್ಲಿ ಒಂದು ಪ್ಲೇಸ್ ಇದೆ. ಆಲ್ಮೋಸ್ಟ್ ಎಲ್ಲರೂ ಅಲ್ಲೇ ಗೋಲ್ಡ್ ಶಾಪ್ ಪರ್ಚೇಸ್ ಮಾಡ್ತಾರೆ. ಚಡ್ಚಣ್ ಅಂತ, ಇವಾಗ ಅದು ತಾಲೂಕಾಗಿದೆ. ಸೊ ನಾವಲ್ಲಿ ಹೋಗಿದ್ವಿ. ಸೊ ಅಲ್ಲಿ ಹೋದಾಗ ಏನಾಗಿದೆ, ನನ್ನ ಹತ್ರ ಆವಾಗ ಇದೆಲ್ಲ ಫೋನ್ ಇರಲಿಲ್ಲ, ಇಷ್ಟೆಲ್ಲ ಹೈ-ಫೈ ಫೋನ್ ಲೆವೆಲೆಲ್ಲ ಇರಲಿಲ್ಲ. ಆವಾಗ ನನಗೆ ಒಂದು ಸ್ಕಾಲರ್ಶಿಪ್ ಬಂದಿತ್ತು, ಒಂದು 10,000. ಅದರಲ್ಲಿ ಸ್ಯಾಮ್ಸಂಗ್ ಅಂತ ಅಷ್ಟೇ ಸ್ಮಾಲ್ ಫೋನ್ ಬರುತ್ತಲ್ಲ, ಫಸ್ಟ್ ಎಡಿಷನ್, ಆ ಫೋನ್ ಇತ್ತು ರೀ ನನ್ನ ಹತ್ರ. ಸೊ ಆ ಫೋನ್ನ ನಾನು ಬ್ಯಾಗಲ್ಲಿ ಪರ್ಸಲ್ಲಿಟ್ಟಿದ್ದೆ. ಸೊ ಅದು ಜಸ್ಟ್ ಹಿಂಗೆ ಚುಟಿಕೆ ಇಷ್ಟರಲ್ಲೇ ಅಲ್ಲೇನಾಯ್ತು ಅಂದರೆ, ಮಾರ್ಕೆಟಲ್ಲಿ ಗೊತ್ತಲ್ಲ ನಿಮಗೆ ಹೆಂಗಿರುತ್ತೆ ಅಲ್ಲೇ ಮಾರ್ಕೆಟೆಲ್ಲ ಫುಲ್ ಗದ್ದಲದಲ್ಲಿರುತ್ತಲ್ಲ. ಹಿಂಗೆ ಜಸ್ಟ್ ಹಿಂಗೆ ವೆಜಿಟೇಬಲ್ ತೊಗೊಳ್ಳುವಾಗ ಜಸ್ಟ್ ಹಿಂಗೆ ಚೇಂಜ್ ಕೊಡಬೇಕು, ಹಿಂಗೆ ಟಕ್ ಅಂತ ನೋಡುವ ಅಷ್ಟೊತ್ತಿಗೆ ಪರ್ಸು ಇಲ್ಲೇ ಇರಲಿಲ್ಲ, ನಂದು ಫೋನು ಇರಲಿಲ್ಲ, ಎರಡೂ ಮಿಸ್ ಆಗಿತ್ತು. ಇದು ಎಲ್ಲಿ ಆಗೋದು, ಇಂಡಿಯಾದಲ್ಲಿ ಜಸ್ಟ್ 1 ಸೆಕೆಂಡಲ್ಲಿ. ಬಟ್ ಇಲ್ಲಿ ಏನಾಯಿತು, ಇಲ್ಲಿ ದುಬೈಯಲ್ಲಿ ಅದು ಮಾಲ್ ಹೋದಾಗ, ಮಾಲಲ್ಲೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ನಾನು 9:30 ಕಳ್ಕೊಂಡಿರೋ ಫೋನ್ನ 11 ಗಂಟೆಗೆ ವಾಪಸ್ ನಂಗೆ ಫೋನ್ ಸಿಗುತ್ತೆ. ಇದು ಗ್ಯಾರಂಟಿ ನಾವು ಇಲ್ಲಿರೋದು. ಇದು ನೋಡ್ತೀರಾ ನೀವು, ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ ಈಗ ದುಬೈಯಲ್ಲಿ ಎಷ್ಟು ಗರ್ಮಿ ಇರುತ್ತೆ. ಫಸ್ಟ್ ಈ ಮಂತ್ ಅಂತೂ ಇಷ್ಟು ಚಳಿ ಇದೆಯಲ್ಲ ಇಲ್ಲಿ. ಇದು ಚಳಿಗೆ ನಾನು ಬಿಸಿ ಮಾರ್ನಿಂಗ್ ಟೀ ಮಾಡುವಾಗ ನನಗೆ ಇದು ನನ್ನ ಜೊತೆ ಆಗಿರೋ ರಿಯಲ್ ಇನ್ಸಿಡೆಂಟ್ ಹೇಳಬೇಕಂತ ಅನ್ನಿಸ್ತು, ನಿಮಗೆ ಹೇಳಿದೆ. ಅದೂ ನನ್ನ ಜೊತೆ ಆಗಿರೋ ರಿಯಲ್ ಇನ್ಸಿಡೆಂಟು. ಆವಾಗ ನನಗೆ ತುಂಬ ಬೇಜಾರಾಗಿತ್ತು ಆ ಫೋನ್ ಕಳೆದಾಗ. ಆಮೇಲೆ ನೆಕ್ಸ್ಟ್ ಡೇ ನಮ್ಮ ಪಪ್ಪ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಅಂತ ನ್ಯೂ ಫೋನ್ ತಂದು ಕೊಟ್ಟರು, ಅದು ಬೇರೆ ವಿಷಯ. ಬಟ್ ನಮ್ಮ ದುಡ್ಡಲ್ಲಿ ತೊಗೊಂಡಿರೋದು ಒಂದು ಹ್ಯಾಪಿನೆಸ್ ಇತ್ತಲ್ಲ, ಅದು ಕಳ್ಕೊಂಡಿರುವಾಗ ಒಂದು 10 ನಿಮಿಷ ನಾನು ಹುಚ್ಚಿ ಥರ ಆಗಿಬಿಟ್ಟಿದ್ದೆ ನೋಡಿ. ಈ ಥರ ಆಗಿರುತ್ತೆ ಇನ್ಸಿಡೆಂಟು.
ಸೊ ಇಲ್ಲಿ ರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆಗೆಲ್ಲ ನಾವು ಒಬ್ಬಳೇ ಹೋಗಿ ಆಚೆ ಹೋಗಿ ತಿರ್ಗಾಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಏನು ಮಾಡ್ಕೊಂಡು ಬರ್ತೀನಿ ಅಂದ್ರೂ ಇಲ್ಲೇ 100% ಸೇಫು ನಮಗೆ ಲೇಡೀಸ್ಗೆ, ಸ್ಪೆಷಲಿ ಮಹಿಳೆಯರಿಗೆ. ಇಂಡಿಯಲ್ಲಿ 12 ಗಂಟೆ ಬಿಡಿ, ಡೇ ಟೈಮಲ್ಲೂ ಸೆಕ್ಯೂರಿಟಿ ಇಲ್ಲದೆ ಥರ ಆಗಿದೆ. ಇದಕ್ಕೆಲ್ಲ ರೀಸನ್ನು ನಾವು ಯಾರ ಮೇಲೆ ಬ್ಲೇಮ್ ಮಾಡ್ಬೇಕಂತ ಗೊತ್ತೇ ಇಲ್ಲ. ಅಫ್ಕೋರ್ಸ್ ಇದು ಜನರೇ ಇದು ಚೇಂಜ್ ಆಗಬೇಕು. ಆಮೇಲೆ ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ ಸ್ಟ್ರಿಕ್ಟ್ ಆದರೆ ಜನರು ಚೇಂಜ್ ಆಗ್ತಾರೆ ಅಂದರೆ ಅದು ಜನರು ಮನಸ್ಸು ಮಾಡಬೇಕು. ಯಾಕಂದರೆ ಯಾರು ತಪ್ಪು ಮಾಡ್ತಾರೆ ಅವ್ರ ಮನೆಯಲ್ಲೂ ಫ್ಯಾಮಿಲಿ ಇರುತ್ತೆ. ಅವ್ರು ತಪ್ಪು ಮಾಡಿದ್ರೆ ನೆಕ್ಸ್ಟ್ ಅವ್ರ ಫ್ಯಾಮಿಲಿ ಜೊತೆನೂ ಇನ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿ, ಮೊದಲು ನಾವು ನಮ್ಮ ಮನಸ್ಸನ್ನು ನಮ್ಮ ಮನೆಯನ್ನು ನಾವು ಚೇಂಜಸ್ ಮಾಡ್ಕೊಳ್ಳೋದು. ಸೊ ಆಮೇಲೆ ಉಳ್ಕಿದ್ದು ನೋಡೋಣ. ಇದು ಫಸ್ಟ್ ಟೈಮ್ ನಾನು ನಂದು ವಾಯ್ಸ್ ಕೊಟ್ಟು ಒಂದೇನೋ ಸ್ಟೋರಿ ಹೇಳ್ತಾ ಇದ್ದೀನಿ. ಅದು ರಿಯಲ್ ಇನ್ಸಿಡೆಂಟ್ ನನ್ನ ಜೊತೆ ಆಗಿದ್ದು. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ಲರೂ ಜಸ್ಟ್ ವಿಡಿಯೋ ನೋಡ್ತಾ ಇದ್ದೀರಾ, ಯಾರು ಸಬ್ಸ್ಕ್ರೈಬ್ ಮಾಡಲ್ಲ, ಲೈಕ್ಸು ಮಾಡಲ್ಲ. ಹಾಗೆ ಜಸ್ಟು ವೇವ್ಸ್ ಹೋಗ್ತಾ ಇರುತ್ತೆ ಅಷ್ಟೇ. ಲೈಕ್ಸ್ ಇಲ್ಲ, ನಿಮ್ಮದು ಕಮೆಂಟ್ ಇಲ್ಲ, ಸಬ್ಸ್ಕ್ರೈಬ್ ಅಂತೂ ಮಾಡೋದೇ ಇಲ್ಲ. ಅದು ನೀವು ಏನು ರೊಕ್ಕ ಕೊಟ್ಟು ಮಾಡ್ತೀರಂದ್ರೆ ನೆಕ್ಸ್ಟ್ ಜಸ್ಟ್ ಫ್ರೀಯಾಗಿ ಮಾಡೋಕ್ಕೂ ನಿಮಗೆ ಏನಾಗುತ್ತೆ ಗೊತ್ತಿಲ್ಲ, ನಿಮ್ಮ ಕೈ ಹೋಗಲ್ವೋ ಗೊತ್ತಿಲ್ಲ. ಲೈಕ್ಸ್ ಅಂತೂ ಮೊದಲೇ ಮಾಡಲ್ಲ ನೀವು. ಸೊ ಓಕೆ, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ರೀಸೆಂಟಾಗಿ ಇವಾಗ 1 ಮಂತಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಧನ್ಯವಾದಗಳು. ಇದು ನನ್ನ ಸ್ಮಾಲ್ ಒಂದು ವಿಡಿಯೋ. ಬನ್ನಿ ಎಲ್ಲರೂ ನಮ್ಮ ಬಿಜಾಪುರ ಉತ್ತರ ಕರ್ನಾಟಕ ಸ್ಟೈಲ್ದಲ್ಲಿ ಒಳ್ಳೆ ಮಾರ್ನಿಂಗ್ ಟೀ ಮಾಡಿದ್ದೀನಿ, ಕೊಡೋಣ. ಎಲ್ಲರೂ ಹೇಗಿದ್ದೀರ? ಚೆನ್ನಾಗಿದ್ದೀರಲ್ಲ? ಇದು ಹೇಳುವಾಗ ಹಂಗೆ ಸ್ಟೋರಿ ಹೇಳುವಾಗ ಅನಿಸುತ್ತೆ ಒಂದು ಸ್ವಲ್ಪ ಜನಕ್ಕೆ, ನೋಡಪ್ಪ ಇವಳು ಬೇರೆ ಕಂಟ್ರಿಯಲ್ಲಿ ಇದ್ದಾಳಂತ, ಅಲ್ಲಿದ್ದ ಬಗ್ಗೆ ಹಿಂಗೆ ಹೇಳ್ತಾಳೆ, ಇಲ್ಲಿ ಇಂಡಿಯಾ ಬಗ್ಗೆ ಇಷ್ಟು ಹೇಳ್ತಾಳೆ, ಈ ಥರ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಇಂಡಿಯಾನೇ ಯಾವಾಗಲೂ ಗ್ರೇಟ್ ಅಂತೀನಿ. ನಮ್ಮ ಕಂಟ್ರಿ ನಮ್ಗೆ ಯಾವಾಗಲೂ ಬೆಸ್ಟು. ಯಾವುದಾದ್ರೂ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ನಾನು ರಿಯಲ್ ಇನ್ಸಿಡೆಂಟ್ ಹೇಳಿದ್ದೀನಿ. ಸೊ ಇದರಲ್ಲಿ ನಿಮ್ಗೆ ಏನಾದರೂ ಬದಲಾಗಬೇಕು ಅಂದ್ಕೊಂಡಿದ್ರೆ ಬದಲಾಗಿ, ಇಲ್ಲಪ್ಪ ನಾವು ಹಂಗೆ ಇರ್ತೀವಿ, ಹಂಗೆ ಇರಿ, ನೋ ಪ್ರಾಬ್ಲಮ್. ಆದರೂ ಕಂಪೇರ್ ಮಾಡಿದ್ರೆ ನಮ್ಮ ಕಂಟ್ರಿನ ನಮಗೆ ಬೆಸ್ಟು, ಇಲ್ಲಿ ಅಲ್ಲ. ಬಟ್ ಇರೋದು ನಿಜ ಹೇಳ್ಬೇಕಲ್ವ. ಸೊ ಅಲ್ಲಿಗಿಂತ ಇಲ್ಲಿ ಸೆಕ್ಯೂರಿಟಿ ಚೆನ್ನಾಗಿದೆ, ಯಾವುದು ಕಳ್ತನ ಆಗೋದಿಲ್ಲ. ನೀವು ಒಂದು ವಸ್ತು ಈ ಥರ ಇಲ್ಲಿ ಬಿಟ್ಟು ಹೋಗಿದ್ರೂ ಆ ವಸ್ತು ನಿಮ್ಗೆ ವಾಪಸ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇರುತ್ತೆ. ಇಲ್ಲಿ ಅಲ್ಲಿ ಹಿಂಗೆ ನಿಮ್ಮ ಕಣ್ಣು ಮುಂದೆನೇ ಎಸ್ಕೇಪ್ ಆಗಿಬಿಟ್ಟಿರುತ್ತೆ, ಗೊತ್ತಾಗಲ್ಲ. ಇದಕ್ಕೆ ಮೇನ್ ರೀಸನ್ ಜನರು ಮೊದಲು ಚೇಂಜ್ ಆಗಬೇಕು. ಮತ್ತು ಏನು ಸಮಾಚಾರ? ಎಲ್ಲರೂ ಹೇಗಿದ್ದೀರಾ? ಮತ್ತೇನಾದರೂ ನಿಮಗೆ ಹೇಳ್ಬೇಕು ಅನಿಸಿದ್ರೆ, ನಿಮ್ಗೇನಾದರೂ ಇಷ್ಟ ಆಗದೇ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಚೇಂಜಸ್ ಮಾಡ್ಕೋತೀನಿ. ಇನ್ನೂ ನಾನು ತುಂಬ ಸಾಕಷ್ಟು ಕಲಿಬೇಕು, ಎಡಿಟಿಂಗ್ ಮಾಡೋದು ಕಲಿಬೇಕು. ಆಮೇಲೆ ನನಗೆ ನಮ್ಮ ಸ್ಟೈಲಲ್ಲಿ, ಅಂದರೆ ನಾವು ಹಳ್ಳಿ ಸ್ಟೈಲಲ್ಲಿ ಜಾಸ್ತಿ ನಾವು ಬೆಳೆದಿದ್ದು ಹಳ್ಳಿಯಲ್ಲಲ್ವ, ಆ ಸ್ಟೈಲಲ್ಲಿ ಏನೇನು ನನಗೆ ಅಡುಗೆ ಗೊತ್ತು ಅದೆಲ್ಲ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ದುಬೈ ಸ್ಟೈಲೆಲ್ಲ ನನಗೆಲ್ಲ ಗೊತ್ತಿಲ್ಲ, ಹಿಂಗೆಲ್ಲ ಇವ್ರು ಇಲ್ಲಿ ಸ್ಟೈಲು, ಇಲ್ಲಿ ಫುಡ್ಡು, ಅದು ಅರೇಬಿಕ್ ಚಪಾತಿ ಅದು ಹಿಂಗಿರುತ್ತೆ. ಸೊ ಅದೆಲ್ಲ ನನಗೆ ಕುಕಿಂಗ್ ಬರೋದಿಲ್ಲ, ಇಲ್ಲಿ ಸ್ಟೈಲೆಲ್ಲ. ನಮ್ಮ ಸ್ಟೈಲಲ್ಲೇ, ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕ ಸ್ಟೈಲಲ್ಲಿ, ನಮ್ಮ ಬಿಜಾಪುರ ಸ್ಟೈಲಲ್ಲೇ ನಾನು ಬರೋ ಕುಕ್ಕಿಂಗ್ ಅಡುಗೆನ ಮಾಡಿ ತಿಳಿಸ್ತಾಯಿದ್ದೀನಿ ಈಸಿಯಾಗಿ. ನನ್ನ ಹತ್ರ ಏನೇನು ಮನೇಲಿ ಇರುತ್ತೆ ಅದೇ ವಸ್ತುವಲ್ಲಿ ಮಾಡಿ ತೋರಿಸ್ತಾಯಿದ್ದೀನಿ. ನಿಮ್ಗೆ ಇನ್ನೂ ಅದೇ ಥರ ಫುಡ್ಡು ಯಾವುದಾದ್ರು ಇಷ್ಟ ಆಗುತ್ತೆ, ಈ ಥರ ಫುಡ್ ನಿಮ್ಗೆ ಬೇಕಂತಂದರೆ ನಂಗೆ ಕಮೆಂಟಲ್ಲಿ ತಿಳಿಸಿ, ನಾನು ಅದೆಲ್ಲ ಫುಡ್ಡ ಮಾಡಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ನಾನು ನೋಡ್ತಾನೇ ಇದ್ದೀನಿ, ಒಬ್ಬರು ಸಬ್ಸ್ಕ್ರೈಬರ್ ಆಗಿಲ್ಲ ಇಲ್ಲಿವರೆಗೂ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಆ್ಯಂಡ್ ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಆ್ಯಂಡ್ ಗುಡ್ ಮಾರ್ನಿಂಗ್ ಟು ಆಲ್. ಹ್ಯಾವ್ ಅ ಗ್ರೇಟ್ ಡೇ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.